ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇದಾಗಿರುತ್ತೆ ಸೋಮವಾರದ ವ್ಲಾಗ್. ಬೆಳಗ್ಗೆನೆ ಭರತ್ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದ. ಯಾಕಂದರೆ ನನಗೆ ತುಂಬ ಬ್ಯಾಕ್ ಪೇನ್ ಆಗಿದ್ದರಿಂದ 3 ದಿನದಿಂದ ಆ ಬ್ಯಾಕ್ ಪೇನ್ ಕಮ್ಮಿ ಆಗ್ತಾ ಇಲ್ಲ. ಅದಕ್ಕೆ ಭರತ್ ನನಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿ ಬೆಳಗ್ಗೆನೆ ಎದ್ದು ಗಿಡಗಳಿಗೆಲ್ಲ ನೀರು ಹಾಕಿ ಮನೆ ಕೆಲಸದಲ್ಲಿ ನನಗೆ ಹೆಲ್ಪ್ ಮಾಡಿಕೊಟ್ಟ. ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಒಬ್ರಿಗೆ ಹುಷಾರಿಲ್ಲ ಅಂದರೆ ಒಬ್ರು ನೋಡ್ಕೊಳ್ಳೋದ್ರಲ್ಲಿರೋ ಖುಷಿ ಇನ್ಯಾವುದ್ರಲ್ಲೂ ಇಲ್ಲ. ಕೆಲವೊಬ್ರು ಹೇಳ್ತಾರೆ ಹೆಂಡತಿ ಮಾಡೋ ಕೆಲಸ ಗಂಡ ಮಾಡಬಾರ್ದು ಅಂತ. ಅದ್ರಲ್ಲಿ ಏನು ತಪ್ಪಿದೆ ಅಂತ ನನಗೆ ಇವತ್ತವರೆಗೂ ಅರ್ಥ ಆಗಿಲ್ಲ. ಮದುವೆ ಆಗೋ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿರ್ತೀವಿ, ಗಂಡನ ಕಷ್ಟದಲ್ಲಿ ಹೆಂಡತಿ ಆಗಬೇಕು, ಹೆಂಡತಿ ಕಷ್ಟದಲ್ಲಿ ಗಂಡ ಆಗಬೇಕು ಅಂತ. ಈ ಕಷ್ಟದಲ್ಲಿ ಒಬ್ರಿಗೊಬ್ರು ಆಗಲಿಲ್ಲ ಅಂದರೆ ಇನ್ಯಾರು ಆಗ್ತಾರೆ ಹೇಳಿ. ಕೆಲವೊಬ್ರು ಗಂಡ್ಮಕ್ಳು ಅಂದ್ಕೊಳ್ತಾರೆ 3 ಹೊತ್ತು ಹೆಣ್ಮಕ್ಳು ಮನೇಲೇ ಬಿದ್ದಿರ್ತಾರೆ, ನಾವ್ಯಾಕೆ ಹೆಲ್ಪ್ ಮಾಡಬೇಕು, ನಾವು ಹೋಗಿ ಹೊರಗಡೆ ದುಡಿತೀವಿ ಅಂತೆಲ್ಲ ಅಂದ್ಕೊಳ್ತೀರಾ. ಆದರೆ ನೀವು ಮಾಡುವಂತಹ ಸಣ್ಣ ಸಹಾಯದಲ್ಲಿ ಹೆಂಡತಿಗೆ ಎಷ್ಟು ಆರಾಮ ಅನಿಸುತ್ತೆ. ನಿಜವಾಗ್ಲೂ ಈ ರೀತಿಯ ಒಂದು ಕೆಲಸವನ್ನು ಅಟ್ಲೀಸ್ಟ್ ಅವಳಿಗೆ ಹುಷಾರಿಲ್ಲದೆ ಇದ್ದಾಗ ನೀವು ಮಾಡಿ ನೋಡಿ. ಅವಳಿಗೆ ಬೇಕಾದಂತಹ ಒಂದು ಸಹಾಯವನ್ನು ಮಾಡಿ ಸಾಕು, ಅವಳಿಗೆ ಎಷ್ಟು ರಿಲೀಫ್ ಆಗುತ್ತೆ. ಭರತ್ ಎಲ್ಲ ಕೆಲಸದಲ್ಲಿ ಹೆಲ್ಪ್ ಮಾಡ್ದ. ಅದಕ್ಕೆ ನಾನು ಬೇಗ ತಿಂಡಿ ಮಾಡಿಬಿಡೋಣ ಅಂತ ಹೇಳಿ ಇವತ್ತು ನಮ್ಮ ಮನೇಲಿ ಪಡ್ಡು ಮಾಡಿದ್ದೆ. ಭರತ್ ಪಡ್ಡು ತಿಂದ್ಕೊಂಡು ಆಫೀಸ್ಗೆ ರೆಡಿ ಆದ. ಆಫೀಸಿಗೆ ಆಲ್ರೆಡಿ ಲೇಟ್ ಆಗಿತ್ತು. ಪಾಪ ನನಗೋಸ್ಕರ ಎಲ್ಲ ಕೆಲಸ ಮಾಡಿ ಹುಷಾರಾಗಿರು, ರೆಸ್ಟ್ ತಗೋ ಅಂತ ಹೇಳಿ ಆಫೀಸಿಗೆ ಹೊರಟ. ಆಫೀಸ್ ಹೋಗೋದಕ್ಕೆ ನಮ್ಮ ಸ್ಕೂಟಿ ತೊಗೊಂಡು ಹೋಗ್ತೀನಿ ಅಂತ ಹೇಳ್ದ. ತುಂಬ ದಿನದಿಂದ ಸ್ಕೂಟಿ ನಿಲ್ಲಿಸಿದ್ರಿಂದ ಸ್ಕೂಟಿ ಸ್ಟಾರ್ಟ್ ಆಗಲೇ ಇಲ್ಲ. ತುಂಬ ಟ್ರೈ ಮಾಡ್ದೆ. ಆಲ್ರೆಡಿ 9:05 ಆಗಿಬಿಟ್ಟಿತ್ತು. ಆಫೀಸ್ಗೆ ಹೋಗಬೇಕು ಅಂತ ಹೇಳಿ ನಾನೇ ದೊಡ್ಡ ಗಾಡಿ ತೊಗೊಂಡು ಹೋಗು, ಪರವಾಗಿಲ್ಲ ಮತ್ತೆ ಯಾವಾಗಾದರೂ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ದೊಡ್ಡ ಗಾಡಿ ತೊಗೊಂಡು ಹೊರಟ. ಹಾಗೆ ನಾನು ಟಿಫನ್ ಮಾಡ್ಕೊಳ್ಬೇಕಿತ್ತು. ಟಿಫನ್ ಮಾಡಿಕೊಂಡು ಹಾಗೆ DKDನ ನಾನು ಲಾಸ್ಟ್ ವೀಕ್ ನೋಡಿದ್ದಿಲ್ಲ. ಸೊ ಶಿವಣ್ಣನ ಪ್ರೋಗ್ರಾಮ್ ಅಂದರೆ ನಾನು ಯಾವತ್ತೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ತಿಂಡಿ ತಿಂದ್ಕೊಂಡು ಶಿವಣ್ಣನ ಪ್ರೋಗ್ರಾಮ್ ನೋಡಿಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆದೆ. ಅಷ್ಟೊತ್ತಿಗೆ ಮಧ್ಯಾಹ್ನದ ಊಟದ ಸಮಯ ಆಗಿತ್ತು. ಭರತ್ ಊಟಕ್ಕೆ ಅಂತ ಬಂದ, ಜೊತೆಗೆ ಎಳ್ನೀರು ತೊಗೊಂಡು ಬಂದ. ನನಗೆ ಹುಷಾರಿಲ್ಲ ಅಂತ ಯಾವಾಗಲೂ ಅಷ್ಟೇ ನನ್ನನ್ನು ಇಷ್ಟೇ ಕೇರ್ ಮಾಡ್ತಾನೆ. ಎಳ್ನೀರು ತೊಗೊಂಡು ಬಂದು ಏನು ಮಾಡ್ತಾ ಇದೆಯಾ, ಬೇಗ ಎಳ್ನೀರು ಕುಡಿ, ಹುಷಾರಾಗು, ಬೇಗ ಹುಷಾರಾಗು. ಯಾಕಂದರೆ ಮನೇಲಿ ಹೆಣ್ಮಕ್ಳು ಚೆನ್ನಾಗಿದ್ದರೆ ಗಂಡು ಮಕ್ಕಳಿಗೆ ಖುಷಿ ಅಂತೆ. ಮನೇಲಿ ನಾವೇ ಡಲ್ ಆಗಿದ್ದರೆ ಅವ್ರಿಗೂ ಬೇಜಾರು. ಅದಕ್ಕೆ ಬೇಗ ಬಂದು ಎಳ್ನೀರು ಕುಡಿಸಿ ಊಟ ಮಾಡಿಕೊಂಡು ಮತ್ತೆ ಆಫೀಸ್ಗೆ ಹೊರಟ. ಅವಳು ನಮ್ಮ ಗಂಧರ್ವ ಹಳೆಯ ಗಂಧರ್ವ ಜೊತೆ ಗೇಮ್ ಮಾಡುವಾಗ ಸೆಟ್ಲ್ಗೆ ಕಡವ ಸೊಂಟ ಉಳಿಸ್ಕೊಂಡಿದ್ಲು. ಈಗೆಲ್ಲ ಹುಷಾರಾಗಿದೆ. ಎಲ್ಲ ನಿಮ್ಮ ಸಪೋರ್ಟ್, ಹೀಗೆ ಸಪೋರ್ಟ್ ಮಾಡ್ತಾರೆ, ಸೊಂಟನ ಹೋಗ್ತಾ ಇರುತ್ತೆ. ಹಾಗೆ ಭರತ್ನ ಆಫೀಸಿಗೆ ಕಳಿಸಿ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಮಲಗಿದೆ. ಅಷ್ಟೊತ್ತಿಗೆ ಈವ್ನಿಂಗ್ ಒಂದು ವಿಷಯ ಗೊತ್ತಾಯಿತು. ನಮ್ಮ ಅಳಿಯ ಧ್ರುವಿತ್ಗೆ ಹುಷಾರಿಲ್ಲ, ಬರ್ತಾ ಇದ್ದೀವಿ ಅಂತ ಹೇಳಿ ನನ್ನ ನಾದಿನಿ ಕಾಲ್ ಮಾಡಿದ್ಲು. ಅದಕ್ಕೋಸ್ಕರ ಖುಷಿ ಹಾಸ್ಪಿಟ್ಲ್ ಹತ್ರ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರು ಬಂದಮೇಲೆ ಅವ್ರನ್ನ ಅಡ್ಮಿಟ್ ಮಾಡಿ ಹಾಗೆ ನಮ್ಮಮ್ಮ ಭದ್ರಾವತಿ ಹೋಗಿದ್ರು. ಅಮ್ಮನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಇವ್ರು ನೋಡಿ ನಮ್ಮ ಆಂಟಿ, ನಮ್ಮಮ್ಮನ ತಂಗಿ. ನಮ್ಮ ಅಜ್ಜಿ ಮತ್ತು ಅಮ್ಮ ಇಬ್ಬರು ಭದ್ರಾವತಿ ಹೋಗಿದ್ರು. ಅಲ್ಲಿ ನಮ್ಮ ರಿಲೇಷನ್ಸ್ ಇದ್ದಾರೆ. ಸೊ ಅವರಿಬ್ಬರು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಅವರನ್ನು ಬಸ್ಸಿಂದ ಇಳಿಸ್ಕೊಂಡು ಅಲ್ಲಿ ಕಂಡಕ್ಟರ್ ಆಂಟಿ ಕೇಳ್ತಾ ಇದ್ದಾರೆ ಏನು ವ್ಲಾಗಾ, ಯಾವ ವ್ಲಾಗು ಅಂತ ಹೇಳಿ. ಅವ್ರಿಗೂ ಸ್ವಲ್ಪ ಹೇಳಿ ಬಸ್ಸಿಂದ ಇಳಿಸ್ಕೊಂಡ್ವಿ. ನೀವು ನೋಡ್ತಾ ಇರ್ಬೋದು ನಮ್ಮಮ್ಮ ನಮ್ಮ ಅಜ್ಜಿಗೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಫುಲ್ಲು ನಾಚ್ಕೊಳ್ತಾ ಇದ್ದಾರೆ. ಅವ್ರನ್ನೆಲ್ಲ ಮನೆಗೆ ಕಳಿಸಿ ನನಗೆ ತುಂಬ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದ್ದರಿಂದ ಕೊನೆಗೆ ಹಾಸ್ಪಿಟಲ್ ಬಂದು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಮನೆಗೆ ಹೋದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.